ನಮಸ್ತೆ. ಇವತ್ ಬಂದ್ಬಿಟ್ಟು 14ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ. ಹೆಣ್ಮಕ್ಳು ರೇಪಿಸ್ಟ್ ಆಯ್ತಾರದು ಇಂಥ ಸುಳ್ಳು ಮಕ್ಕಳದಿಂದ. ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಇರೋದಿಲ್ಲ. ಹೆಣ್ಮಕ್ಳನ್ನ ಸುಳ್ಳೇರೋ ಅಂತವ್ರಿಂದ. ಮ್ಯಾಮ್ ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ. ನನ್ನ ಹೆಸರು ಮಿಥುನಾ ಅಂತ. ಮ್ಯಾಮ್ ಇವತ್ತೇನಾಯ್ತು ಧರ್ಮಸ್ಥಳದಲ್ಲಿ ನಿಮ್ಗೆ? ಏನು ಇಲ್ಲ, 14th ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಂದು ಮ್ಯಾರೇಜ್ ಇತ್ತು. ಓಕೆ. ಮ್ಯಾರೇಜ್ ಮುಗಿಸ್ಕೊಂಡು ಅಲ್ಲಿ ಹೋಟೆಲ್ ಹೆಸರೇನು ಬುಕ್ ಮಾಡಿದ್ ನಾವು ಸಾಕೇತ್ ಗೆಸ್ಟ್ ಔಟ್ ಅಂತ. ಅಲ್ಲಿ ಹೋಟೆಲ್ ಅಲ್ಲಿ ನಾವು ರೂಮ್ ಬುಕ್ ಸಾಕೇತ್ ಗೆಸ್ಟ್ ಹೌಸ್ ಅಲ್ವಾ? ಹಾ ಹೌದು. ಓಕೆ. 5 ರೂಮರ್ಸ್ ಬುಕ್ ಮಾಡಿದ್ವಿ ನಾವು. ರೂಮ್ ಚೆಕ್ಔಟ್ ಮಾಡೋ ಟೈಮ್ ಅಲ್ಲಿ ಕೀ ಕೊಡಕ್ಕೆ ನಮ್ಮ ಅಕ್ಕ ಹೋದ್ರು. ಅವಳೊಬ್ಳೆ ಹೋಗಿದ್ವಿ, ಎಲ್ಲ ಟಿಟಿಲಿ ಇದ್ರು, ಕಾರಲ್ಲಿ ಇದ್ರು. ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಎಲ್ಲ ಬರ್ತಿದ್ವಿ. ಕೀ ಕೊಡಕ್ ಹೋದ್ರೆ ಅಲ್ಲಿ ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ, ಅವಳ ಹತ್ರ ಮಿಸ್ಬಿಹೇವ್ ಮಾಡಿದ್ದಾನೆ. ಯಾವ ತರ ಮೇಡಮ್? ಅಂದ್ರೆ ಏನ್ ಮಾಡಿದ್ರು? ನೀನೇ ಹೋಗಿ ಕ್ಲೀನ್ ಮಾಡಿ ಅಂತ ಕೈ ಹಿಡ್ಬಿಟ್ಟಿದ್ದಾನೆ ಅವಳ್ದು. ರೂಮ್ ಅಂದ್ರೆ ರೂಮ್ ಬಾಯ್ ನಾ? ರೂಮ್ ಬಾಯ್ ಕೈ ಹಿಡ್ಬಿಟ್ಟಿದ್ದಾನೆ. ಓಕೆ. ಇವಳೇನ್ ಅಲ್ಲಿ ನಮ್ಮಮ್ಮ ಸಡನ್ ಆಗಿ ನಿಂತ್ಕೊ ಹೋಗಿದಾರೆ. ನಮ್ಮಪ್ಪ ನಮ್ಮಮ್ಮ ಅವ್ರು ನಮಗೆ ಕಾಲ್ ಮಾಡಿದ್ರು, ನಿಮಿಷ ಬೇಗ ಬನ್ನಿ ಇಲ್ಲಿ. ಅವಳು ನಮ್ಮ ಅಕ್ಕ ಸ್ವಲ್ಪ ಬೈತಿದ್ದಾಳೆ. ಏನ್ ಹಿಂಗೆಲ್ಲ ನೀವ್ ಮಾತಾಡೋದು, ಯಾರು ನೀವೆಲ್ಲ ಈ ತರ ಇದೆಲ್ಲ ಟ್ರೀಟ್ ಮಾಡ್ತೀರಾ? ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ, ಈ ತರ ರೂಮ್ ಕ್ಲೀನ್ ಮಾಡು, ಕೈ ಹಿಡ್ಕೊಂಡೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು? ಏನ್ ಹಿಂಗೆಲ್ಲ ಅಂತ ರೇಗಿದ್ದಾಳೆ. ನಾವೆಲ್ಲ ಹೋದ್ವಿ. ಫಸ್ಟ್ ನಾವ್ ಕೇಳಿದ್ವಿ. ಅವ್ರ ಏನ್ ಮಾಡಿದ್ರು, ಏಕಾಏಕಿ ನಮ್ಮ ಅಪ್ಪನ ಶರ್ಟ್ ಕೈ ಹಾಕಿದ್ರು. ಓಕೆ. ಇದು ರೂಮ್ ಬಾಯ್ ಮಾತ್ರ ಮಾಡಿದ್ದ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋ ಅಂದ್ರೆ ರಿಸೆಪ್ಷನ್? ರೂಮ್ ಬಾಯ್ ಆತರ ಮಾಡಿದ್ದು. ಏಕಾಏಕಿ ನಮ್ಮ ಅಪ್ಪನ ಕೈಗೆ ಶರ್ಟಿ ಕೈ ಹಾಕಿದ್ರು. ನಮ್ಮ ಅಪ್ಪನಿಗೆ ಒಂದ್ ಹೇಟು ಹಾಕಿದ್ದಾರೆ. ನಾವೆಲ್ಲ ಕೇಳಿದ್ವಿ. ಫುಲ್ ಗಲಾಟಿನೂ ಆಯ್ತು, ಜಗಳನೂ ಆಯ್ತು. ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ. ನಮ್ನೇ ರೂಮ್ ಇಂದ ಆಚೆ ಹಾಕ್ತಿದ್ದಾರೆ. ಹೋಗಿ ಇಲ್ಲಿಂದ ಹೋಗಿ ನೀವು. ನಾನು ಇನ್ಸ್ಟಾ ಲೈವ್ ಅಲ್ಲಿ ನಾನು ಬಿಟ್ಟಿದ್ದೆ ಆಲ್ರೆಡಿ. ಫುಲ್ ಎಲ್ಲಾ ವಿಡಿಯೋಸ್ ಅಲ್ಲಿ ಅಪ್ ಟು ಡೇಟ್ ಜಗಳ ಆಗಿರೋದೆಲ್ಲ ನಾವು ಲೈವ್ ಬಿಟ್ಟಿದ್ವಿ. ಅಲ್ಲಿ ಒಬ್ಳು ಲೇಡಿ ಬಂದ್ಬಿಟ್ಟು ಏನ್ ಮಾಡಿದ್ಲು, ನನ್ ಕೈ ಹಿಡ್ಕೊಂಡ್ ನಿಲ್ಸಿದ್ಲು ನನ್ ಕೈನೇನೆ. ಓ, ಅಂದ್ರೆ ಅದಕ್ಕೆ ಓಕೆ. ಐ ಮೀನ್ ಆ ಧರ್ಮಸ್ಥಳ ಏನು ಹೋಟೆಲ್ ಇದೆಯಲ್ಲ ಅವ್ರ ಕಡೆ ಒಂದೇ ಹೇಳೋದು, ಹೆಣ್ಣು ಮಕ್ಳಿಗೆ ಧರ್ಮಸ್ಥಳದಲ್ಲಿ ಯಾವ್ದೇ ಕಾರಣಕ್ಕೂ ರಕ್ಷಣೆ ಇಲ್ಲ. ಅಲ್ಲ ಮೇಡಮ್, ನಾನ್ ಕೇಳ್ತಿದ್ದೀನಿ. ಗೊತ್ತಾಯ್ತು, ಧರ್ಮಸ್ಥಳದಲ್ಲಿ ಇವಾಗ ಹೋಟೆಲ್ ಸಾಕೇತ್ ಹೋಟೆಲ್ ಕಡೆಯವ್ರೇನ ನಿಮ್ ಕೈ ನಿಲ್ಸಿದ್ದು? ಹೌದು, ಅಲ್ಲಿಯವರೇ ನಿಲ್ಸಿರೋದು. ಅವನು ಅಲ್ಲಿ ನಮ್ಮ ಹತ್ರ ಹಲ್ಲೆ ಮಾಡ್ದವ್ನ್ ಬಂದ್ಬಿಟ್ಟು ರೂಮ್ ಒಳಗಡೆ ಇವ್ರು ಕೂಡ ಹಾಕಿದ್ರು. ಅಲ್ಲಿ ಅವರು ಡೋರ್ ಓಪನ್ ಮಾಡ್ತಿಲ್ಲ. ಬಿಡಿ ಅವ್ನ ಆಚೆ ನಾವ್ ಮಾತಾಡ್ಬೇಕು. ಈಗ ನಮ್ಮಮ್ಮನಿಗೆ ಅಸಹ್ಯವಾಗಿ ಮಾತಾಡಿದ್ರು, ಈಗ ನನಗ್ ಮಾತಾಡಿದ್ರು. ಈಗ ನಿಮ್ಮಮ್ಮನ ಯಾಕೆ ಅಂತ ಅಂದ. ನಮ್ಮಮ್ಮನ ಹತ್ರ ಹೋಗಕ್ಕಾಗುತ್ತಾ ಅವನ್ಗೆ? ನಮ್ಮಮ್ಮ ಅಲ್ಲೇ ಇದ್ದಾರೆ ತಾನೆ. ನಾವ್ ಅಲ್ಲೇ ತೋರ್ಸಿದ್ವಿ. ಹೋಗಿ ನೀನು ಮಾತಾಡಾಯ್ತು, ನಮ್ಮಮ್ಮನ ಹತ್ರ ತಾನೆ, ನಮ್ಮಮ್ಮನ ಹತ್ರಕ್ಕೆ ಹೋಗೋ ನೀನು ಅಂತಾನು ಬೈದ್ವಿ. ಆಮೇಲೆ ಏನ್ ಮಾಡಿದ್ರು, ಸ್ವಲ್ಪ ಸಮಾಧಾನ ಆಯ್ತಾ ಅವ್ರು ಯಾರೋ ಅಷ್ಟು ಜನ ಬಂದ್ರು. ಅಷ್ಟು ಜನ ಬಂದಾಗ್ಲೇ ನಾನು ವಿಡಿಯೋ ಮಾಡ್ಬಿಟ್ಟು ಹಾಕಿರೋದನ್ನ. ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ಅಂತ ನಾನೇ ಹೇಳೋದು ಒಂದೇನೆ, ಈ ಮೀಡಿಯಾದವ್ರಿಗೆ ಹೇಳೋದು ಒಂದೇನೆ. ಧರ್ಮಸ್ಥಳ ಕ್ಷೇತ್ರ ಹೌದು, ಒಪ್ಕೋತೀವಿ, ಇಲ್ಲ ಅಂತ ಅಲ್ಲ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರೆ ಹೆಣ್ಮಕ್ಳು ದೇವಸ್ಥಾನ ಒಬ್ಬೊಬ್ರೆ ದರ್ಶನ ಬರಂಗೆ ಇಲ್ವಾ? ಅಕಸ್ಮಾತ್ ಬಂದ್ರು ಆ ಹೆಣ್ಮಗು ಮನೆ ಬರ್ತಾಳೋ, ಹೇಳ್ತಾಳೆ ಬರ್ತಾಳೋ, ಇಲ್ಲ ಫ್ರೆಂಡ್ಸ್ ಜೊತೆ ಬರ್ತಾಳೋ. ಮ್ಯಾಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಫ್ಯಾಮಿಲಿಗೆ ಹೇಳ್ತಾರೆ. ಹಲೋ, ಅವ್ರ ಫ್ಯಾಮಿಲಿಗೆ ಯಾರು ರೆಸ್ಪಾನ್ಸ್ ತಗೊಂಡ್ ಮಾತಾಡ್ತಾರೆ? ಹೌದು. ಇವತ್ ನಮ್ಮ ಅಕ್ಕ ಫುಲ್ ಎದ್ರೋಗಿದ್ದಾಳೆ. ಇವಾಗ ಸೇಫ್ ಇದಾರಲ್ಲ ಅಲ್ವಾ? ಸೇಫ್ ಆರಾಮಿದಾರಲ್ಲ ನಿಮ್ಮ ಅಕ್ಕ? ಅವಳು ಆರಾಮಾಗಿದ್ದಾಳೆ ಮೇಡಮ್, ಇಲ್ಲ ಅಂತ ಅಲ್ಲ. ಮ್ಯಾಮ್ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಬರ್ತೀವಿ ಈ ತರ ಕುಲ್ಗೆಟ್ಟಿರೋ ಜನಗಳಿರ್ತಾರೆ ಅಂತಾನ. ಅವ್ರು ಅವ್ರ ಅಕ್ಕ ತಂಗಿರ್ ಜೊತೆ ಹುಟ್ಟಿರ್ತಾರೆ ತಾನೆ ಮ್ಯಾಮ್. ಇವಾಗ ಆಮೇಲೆ ಅವ್ನ ಬಿಡ್ಲೇ ಇಲ್ಲ ಅಲ್ವಾ? ರೂಮ್ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ. ಕೂಡಾಕಿದ್ರು. ನಾನು ಅವ್ರ CCTV ಫುಟೇಜ್ ಇದ್ರೆ ಬೇಕಾದ್ರೆ ತಗ್ಸಿ ನೀವು. ನನ್ ರೂಮ್ ಡೋರ್ನು ಕಾಲಲ್ಲಿ ಒದ್ದಿದ್ದೀನಿ, ತೆಗ್ಯಕ್ ಹೋಗ್ಬಿಟ್ಟಿಲ್ಲ. ಅಷ್ಟು ಜನ ಸುತ್ತಾಕೊಂಡ್ರು ನಮ್ಗಳ ಮೇಲೆನೆ. ಅವನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಅವ್ನ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಂತ ಕಿತ್ತೋಗಿರೋ ಜನ, ಇಂತ ಸೂಳೆ ಮಕ್ಳು ಇಂದ್ರನೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಇಲ್ಲ. ಹೌದು ಮ್ಯಾಮ್, ನಿಜ. ನಾನು ಒಬ್ಳು ಎಜುಕೇಟೆಡ್. ಇವತ್ ನಾನು ಒಂದ್ ಹುಡುಗಿಯಾಗಿ ಮದ್ವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದ್ದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಬಂದಿರ್ತೀವಲ್ವಾ? ನೀವ್ ಅಲ್ಲಿ ಮದ್ವೆ ಆಗ್ತಿದ್ದೀರಾ ಅಂದ್ರೆ ಹೌದು, ನೀವು ಒಂದು ಅದ್ರ ಮೇಲೆ ಭಕ್ತಿ ಇರುತ್ತೆ. ನಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರ, ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ? ಪ್ರತಿ ಒಂದಕ್ಕೂ ದುಡ್ಡು ಕಟ್ಟಿಸ್ಕೊಂಡೆ ತಾನೆ ಇವ್ರು ಮಾಡೋದು. ಹೌದು ಮೇಡಮ್, ಹೌದು. 1 to double ದುಡ್ಡು ಡಿಸ್ಕೌಂಟ್ ಮಾಡ್ಕೊತಾರ ತಾನೆ. ಹೌದು. ಏನು ಫ್ರೀ ಆಗಿ ಮಾಡಲ್ಲ. ಏನಕ್ಕೆ ಈ ತರ ಮಾಡ್ಬೇಕು ಹೆಣ್ಮಕ್ಳಿಗೆ? ಇವತ್ತು ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ, ಹೌದು, ನಮ್ ಫ್ಯಾಮಿಲಿ ಇತ್ತು. ನಮ್ಮ ಅಕ್ಕನೇ ಒಬ್ಳೆ ಹೋಗಿ ಏನಾರ ಆಗಿದ್ರೆ, ಹೆಚ್ಚು ಕಮ್ಮಿ ಆಗಿದ್ರೆ ಇವ್ರು ಬಂದ್ ನಮ್ಮ ಮನೆಗೆ ಆನ್ಸರ್ ಮಾಡ್ತಿದ್ರ? ಮೇಡಮ್ ನಾನು ಒಂದೇ ಹೇಳ್ತೀನಿ, ಯಾರೋ ಸೌಜನ್ಯ ಕೇಸ್ ಆ ಕೇಸ್, ಇವತ್ತು ನನ್ನ ಮನೆ ಫ್ಯಾಮಿಲಿ ಇವತ್ತು ನನಗೆ ಎಕ್ಸಾಂಪಲ್ ಆಗಿದೆ. ಹೌದು, ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ, ಇಂತ ಲೋಫರ್ಗಳು ಇದ್ದಾರೆ.
ಹ್ಮ್ ನಾವು ಕ್ಷೇತ್ರಕ್ಕೆ ಬೈಯೋದಲ್ಲ, ಹೌದು ಅಲ್ಲಿರೋ ಜನಗಳಿಗೆ ಉಗಿಬೇಕು. ಹೌದು ಹೌದು ದೇವ್ರ ಮ್ಯಾಮ್. ಅಲ್ಲಿರೋ ಧರ್ಮಸ್ಥಳ ಅಂದಿದ ಕಮಿಟಿ ತಕ್ಷಣ ಅವ್ರಿಗೆ, ಕ್ಷೇತ್ರದ ಕಮಿಟಿ ಬಗ್ಗೆ. ಅಂದ್ರೆ ಹಾ ಹೌದು ಕಮಿಟಿ ಅವ್ರಿಗೆ ಇಟ್ಕೊಂಡು ಕೇಳ್ಬೇಕು. ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೇ ಇಲ್ಲ. ಹೌದು ಮ್ಯಾಮ್, ಹೌದು ನಿಜ. ಬೇಕಾದ್ರೆ ಮೇಡಮ್ ನೀವು ಬನ್ನಿ, ಬೇಕಾದ್ರೆ ನನ್ನ ನೇಟಿವ್ ಅಡ್ರೆಸ್ ಕೊಡ್ತೀನಿ, ಬನ್ನಿ. ನಮ್ಮಪ್ಪನ್ಗೆ ಏನಾದ್ರು ಹೆಚ್ಚು ಕಮ್ಮಿ, ಅವ್ರಿಗೆ ಇರೋದು IBP, ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇದಕ್ ಉದಾಹರಣೆ ಯಾರು ತಗೋತಾರೆ? ಮ್ಯಾಮ್ ನಾನ್ ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ, ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ. ಇವಾಗ ಓಕೆ ಬೇರೆ ಮ್ಯಾಮ್. ನೀವ್ ಏನ್ ಮೀಡಿಯಾ TV9 ಪಬ್ಲಿಕ್ ವಾಟ್ ಎವರ್ ಇಟ್ ಇಸ್ ಆಯ್ತಾ, ಅವರೆಲ್ಲ ನಿಮ್ ಕೇಸ್ ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ. ಸೊ ಬಿ ವೆರಿ ಹೌದು ಕೇರ್ಫುಲ್ ಹೌದು, ನಾನು ಅದಕ್ಕೆ ಆಯ್ತಾ. ಸೋಷಿಯಲ್ ಮೀಡಿಯಾಗ ಹಾಕಿರೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೇಡಮ್ 90K ಫಾಲೋವರ್ಸ್ ಅವ್ರ ಇಲ್ಲ ಅಂತ ಹೇಳಲ್ಲ, ಹಾ ಹಾ ಅಲ್ಲಿ ವಿತ್ ಲೈವ್ ನಾನು ಬಿಟ್ಟು ನಾನು ಮಾಡಿರೋದು. ಒಳ್ಳೆ ಕೆಲ್ಸ ಮಾಡಿದೀರಾ ಮ್ಯಾಮ್, ಒಳ್ಳೆ ಕೆಲ್ಸ ಏನಕ್ಕೆ ಮಾಡಿದೀರಾ. ಯಾರೋ ಮೇಡಮ್ ಪೊಲೀಸ್ನವ್ರು ನಮಗೆ ಸಪೋರ್ಟ್ ಬರಲ್ಲ, ಹಾ ಹೌದು ಹೌದು ಯಾರ ಬರಲ್ಲ. ಇದು ರಕ್ಷಣಾ ವೇದಿಕೆಯವರು ಬರಲ್ಲ ನಮ್ಗೆ. ಹೌದು ನಾವು ಮ್ಯಾಮ್, ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಯಾವತ್ತಿದ್ರು ಮೇಲ್ ಬರಕಾಗೋದು. ಹೌದು ಹೆಣ್ಮಕ್ಳು ಯಾವಾಗ ಕೂಗ್ತೀವಿ ಅಲ್ಲೇ ನಮ್ ಜೀವನ ಎಕ್ಕುಟ್ಟೋಗುತ್ತೆ. ಹೌದು ಮ್ಯಾಮ್, ಹೌದು. ಸೊ ಮೇಡಮ್ ನಾನ್ ಲೈವ್ ಲೊಕೇಶನ್ ಕಳಿಸ್ತೀನಿ, ನನ್ ಮನೆ ಅಡ್ರೆಸ್ ಕೊಡ್ತೀನಿ, ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ. ನಮ್ಮ ಅಪ್ಪ ಅಮ್ಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಇಲ್ಲ ನೀವೇ ಮ್ಯಾಮ್, ಹೇಳಿ. ನಿಮ್ ಅಡ್ರೆಸ್ ಎಲ್ಲ ನನಗೆ ಕಳ್ಸಿರಿ ವಾಟ್ಸಪ್ ಅಲ್ಲಿ, ಇದೇ ನನ್ನ ನಂಬರ್, ಸೇವ್ ಮಾಡ್ಕೊಳ್ಳಿ. ವಾಟ್ಸಪ್ ಕಳಿಸ್ತೀನಿ ಮೇಡಮ್. ಕಳ್ಸಿ, ಬಟ್ ಹುಷಾರಾಗಿರಿ ಆಯ್ತಾ. ಇವಾಗ ನೀವು ಹೊರಟ್ರ ಧರ್ಮಸ್ಥಳದಿಂದ? ನಾನ್ ಧರ್ಮಸ್ಥಳದಿಂದ ಆನ್ ದಿ ವೇ ಹೊರಟಿದೀವಿ ಮೇಡಮ್ ನಾವು. ಓಕೆ ಮ್ಯಾಮ್, ಇವತ್ತಾನೆ ಮದ್ವೆ ಆಗಿದ್ದೀರಾ, ಹುಷಾರು, ಟೇಕ್ ಕೇರ್. ನೀವು ಸ್ವಲ್ಪ ಸಮಾಧಾನ ಆಗಿ, ಎಲ್ಲ ಆರಾಮಾಗುತ್ತೆ. ಮೇಡಮ್ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಮ್. ಮಾಡೋಣ ನಿಮ್ಗೆ ಏನ್ ಮಾಡೋಣ. ಸಪೋರ್ಟ್ ಬೇಕು, ನಿಮ್ಗೆ ಎಲ್ಲಿ ಬಂದ್ ನಾವ್ ಹೇಳ್ಬೇಕು, ಮೀಡಿಯಾ ಮುಂದೆ ಆಯ್ತು ಬಂದ್ ಮ್ಯಾಮ್, ಹೇಳ್ಬೇಕು, ನೀವ್ ಅಂದ್ರೆ ಏನಂತ ಅಂದ್ರೆ ನಾವ್ ನೀವ್ ಇದೇ ಮಾಡ್ಕೊಡ್ತೀವಿ. ವರ್ಡ್ಸ್ ಮೇಲೆ ಇರ್ಬೇಕು ಅಷ್ಟೇ, ಇದೇ ವರ್ಡ್ಸ್. ಇವಾಗ ನೀವೇನ್ ಇಷ್ಟು ಧೈರ್ಯವಾಗಿ ನೀವೇನ್ ಮೇಡಮ್ ಮಾತಾಡ್ತಿದ್ದೀರಲ್ಲ, ನಾನ್ ಯು ಹ್ಯಾವ್ ಟು ಬೇಕಾದ್ರೆ ಟೇಕ್ ಅ ಸ್ಟ್ಯಾಂಡ್. ನಿಮ್ಗೆ ನಮ್ ಬಗ್ಗೆ ವಿಚಾರಿಸ್ಕೊಳ್ಳಿ, ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳೋದು. ಮೇ ಬಿ ತಪ್ಪಿದ್ರೆ ಇವಾಗ ನಾವ್ ತಪ್ಪು ಅಂತಾನೆ ಹೇಳ್ತೀವಿ. ನಿಮ್ ನನಗೆ ತಿಕ್ಲು ಬಂದಿಲ್ಲ, ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ಹೌದು ನನ್ ಹೌದು ಫ್ಯಾಮಿಲಿನೆಲ್ಲ ಎದುರಾಕೊಂಡು ನಮ್ಮ ಅಪ್ಪ ಅಮ್ಮನ್ ಸೇಫ್ ಆಗಿ ನಾವಿರೋದು ಮೇಡಮ್ ಇಬ್ಬರೇ ಹೆಣ್ಮಕ್ಳು. ಹೌದು ನಮ್ಗೆ ಗಂಡ್ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು. ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ? ಹೌದು. ಓ ಮ್ಯಾಮ್, ಕೊನೆಗೂ ಏನ್ ಮೇಡಮ್ ಅವ್ರ ಆಚೆ ಬರ್ಲೇ ಇಲ್ವಾ? ಅವರು ಮೇಡಮ್ ಅವ್ರ ಆಚೆ ಬಂದಿಲ್ಲ. ಆ ಲೇಡಿ ಅವ್ರು ಯಾರು ಮ್ಯಾಮ್? ಒಳಗಡೆನೆ ಆ ಇದ್ರು. ಲೇಡಿಯಿಂದ ಲೇಡಿ ನೀವು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಮೇಡಮ್ ನಮ್ಮ ಅಕ್ಕ ಏನಾದ್ರು ಮಾಡಿದ್ರೆ ನಾನು ಕಳ್ಸ್ಕೊಡ್ತೀನಿ, ನೀವ್ ಅವಳು ಇದೇ ನಂಬರ್ ಇದ್ದಾಳೆ. ಕಳ್ಸ್ಕೊಡಿ ಆಯ್ತಾ. ನಾನ್ ಇದ್ರೆ ಕಳ್ಸ್ಕೊಡ್ತೀನಿ. ಇವಾಗ ಲೈವ್ ಅಲ್ಲಿ ನಾವ್ ಏನೇನ್ ಮಾತಾಡಿದೀವಿ, ಏನೇನ್ ಬೈದಿದೀವಿ ಬೇಕಾದ್ರೆ ಅದನ್ನ ನಾನು ಕಳ್ಸ್ಕೊಡ್ತೀನಿ, ಹಾ, ಫಾರ್ವರ್ಡ್ ಮಾಡ್ಕೊಡ್ತೀನಿ ಇದೇ ಬೇಕಾದ್ರೆ. ನಂಬರ್ಗೆ ವಾಟ್ಸ್ಆಪ್ ಮಾಡ್ಕೊಡಿ. ನೀವು ನಾವು ಆಚೆ ಕೆಟ್ಟ ಎಲ್ಲೂ ಮಾತಲ್ಲಿ ಬಿಡ್ಬೇಡಿ. ಬೈದಿದೀವಿ ಮೇಡಮ್, ಇಲ್ಲ ಅಂತ ಪರವಾಗಿಲ್ಲ. ಹೇಳಲ್ಲ. ನಾವು ಕೆಟ್ಟ ಮಾತಲ್ಲಿ ಬೈದಿದೀವಿ. ಏನಕ್ಕೆ ಬೈದಿ? ನಮ್ಮನೆ ಹೆಣ್ಮಕ್ಳಿಗೆ ಆಗಿರೋದು, ನನ್ನ ಮನೆ ಅಕ್ಕಂಗ್ ಆಗಿರೋದು. ಬೇರೆಯವ್ರಿಗೆ ಯಾರಿಗೂ ಆಗಿದ್ರೆ ನಾವು ಮಾತಾಡ್ಬೋದಾಯ್ತು. ಹೌದು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ, ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ. ಹೌದು ಹೌದು. ಓಕೆ ಮ್ಯಾಮ್. ಯಾ ಹೆಣ್ಮಕ್ಳುನು ಮಾತಾಡಿಲ್ಲ ಧ್ವನಿ ಎತ್ತಿ. ಹಾ ಹೌದು, ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ. ಇವತ್ತು ನನ್ನ ಮನೇಲಿ ಆಗೈತೆ, ನಾಳೆ ದಿನ ಕಂಡೋರ್ ಮನೇಲಿ ಆಗುತ್ತೆ. ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳಿಗೆ ಆಗೋವರ್ಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಮ್. ಯಾರಿಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ನೆ ಇರ್ತಾರೆ. ಇದೆಲ್ಲ ಹೌದು, ನಿಜನಾ ಈ ಸುಳ್ಳ, ಜನ ನಿಜನಾ ಇರೋದೇ ಸುಳ್ಳ ಆತರ. ಅಂತ. ಹೌದು. ಗೊತ್ತಾಗ್ಬೇಕು, ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಿದೆ, ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು. ಸೊ ಮೇಡಮ್, ನಿಮ್ದು ವಿಡಿಯೋ ಏನಿದೆ ನೀವು ಲೈವ್ ಬಿಟ್ಟಿದ್ದು, ಅದು ವೈರಲ್ ಆಗ್ತಿದೆ ಮೇಡಮ್ ಅಂಡ್ ನನ್ ನಿಮ್ ವಾಟ್ಸಪ್ ಅಲ್ಲಿ ಜಾಸ್ತಿ ರೀಚ್ ಆಗ್ತಾ ಇದೆ. ಸೊ ನೀವ್ ಸ್ವಲ್ಪ ಹುಷಾರಾಗಿರಿ, ರ್ಯಾಂಡಮ್ ಕಾಲ್ಸ್ಗೆ, ರ್ಯಾಂಡಮ್ ಇದಕ್ಕೆ ಹುಷಾರಾಗಿರಿ ಅಷ್ಟೇ. ಮೇಡಮ್ ನಾನು ಯಾವ ಕಾಲ್ ನಾನು ರಿಸೀವ್ ಮಾಡಲ್ಲ. ನಾನು ಹೋಗಿ ಇವಾಗ ನಮ್ ತಾಲೂಕಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಹೋಗ್ಬಿಟ್ಟು ಕೊಡಿ ಮ್ಯಾಮ್, ಈ ತರ ಫಸ್ಟ್ ಆಗಿದೆ ಕೊಡಿ. ಅಂತ. ಹಾ, ಫಸ್ಟ್ ಕೊಡಿ. ಬೇಕಾದ್ರೆ ಇಲ್ಲ ನೀವು ಬರ್ತೀನಿ ಅಂದ್ರೆ ಬನ್ನಿ, ನಮ್ಮ ಅಡ್ರೆಸ್ ನಾವ್ ಕೊಡ್ತೀವಿ, ನಮ್ಮ ಮನೆಗೆ ಬರ್ತೀನಿ ಅಂದ್ರೆ ನಾನ್ ಬನ್ನಿ. ಕಳ್ಸ್ಕೊಡ್ತೀನಿ ಮೇಡಮ್. ಬೇಕಾದ್ರೆ ನಾವ್ ನನ್ ಮಾತಾಡ್ತೀವಿ. ಹೆಲ್ಪ್ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರಿಗೆ ಕಳ್ಸ್ಕೊಡ್ತೀನಿ ನಾನು. ಬೇಕಾದ್ರೆ ಮೇಡಮ್ ನಿಮ್ದು ಯಾವ್ದಾರ ಮೀಡಿಯಾ ಇದೆಯಾ, ಇಲ್ಲ ಲೈವ್ ಏನಾದ್ರು ಯೂಟ್ಯೂಬ್ ಚಾನಲ್ ಇದೆಯಾ, ನಮ್ಮ ಮನೆಗೆ ಬನ್ನಿ, ಏನ್ ಇಂಟರ್ವ್ಯೂ ಬೇಕು ತಗೊಳ್ಳಿ, ನಾವು ಕೊಡಕ್ ನಾವ್ ರೆಡಿ. ಶ್ಯೂರ್ ಮ್ಯಾಮ್, ಶ್ಯೂರ್ ಮ್ಯಾಮ್, ಶ್ಯೂರ್. ಓಕೆ ಮ್ಯಾಮ್, ಇವಾಗ ನೀವು ಸ್ವಲ್ಪ ಹುಷಾರಾಗಿರಿ, ಕಾಮ್ ಆಗಿರಿ, ನಾವು ಓಕೆನಾ? ಹುಷಾರಾಗಿರ್ತೀವಿ ಮೇಡಮ್. ಸೊ